ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಏನಂದರೆ ನಾನು ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಕಟ್ ಆಫ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಲಾಸ್ಟ್ ಇಯರ್ದು ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಕಟ್ ಆಫ್ ಯಾವ ರೀತಿ ನೋಡ್ಕೋಬೇಕು, ಎಲ್ಲಿ ಸಿಗುತ್ತೆ, ಮತ್ತು ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಯಾವ ಥರ ನೋಡ್ಕೋಬೇಕು ಮತ್ತು ಕಟ್ ಆಫ್ ಯಾವ ಥರ ನೋಡ್ಕೋಬೇಕು ಅನ್ನೋದು ಮೀನ್ಸ್ ನಿಮ್ಮ ಕ್ಯಾಟಗರಿ ವೈಸ್ ಯಾವ ಥರ ನೋಡ್ಕೋಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಇವಾಗ ಕರೆಕ್ಟಾಗಿ ನೋಡ್ಕೊಳ್ರಿ. ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ. ಮತ್ತು ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವರಿಗೂ ಕೂಡ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಏನಂದರೆ ಫಸ್ಟ್ ನೀವು ನಿಮಗೆ ಕೆ ಎ ಕಡೆಯಿಂದ ಏನೇ ಅಪ್ಡೇಟ್ಸ್ ಬಿಟ್ಟರೆ ನಿಮಗೆ ಈ ವೆಬ್ಸೈಟಲ್ಲಿ ಸಿಗುತ್ತೆ. ಕೆ ಎ ಅಂತ ಸರ್ಚ್ ಮಾಡಿರಿ, ಅದರಲ್ಲಿ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಸಪ್ರೇಟಾಗಿ ಯು ಜಿ ಕೋರ್ಸಸ್ಸು ಮತ್ತು ನಿಮಗೆ ಯಾವ್ಯಾವ ಕೋರ್ಸಸ್ ಬೇಕೋ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ. ಇಲ್ಲಿ ನೋಡ್ಕೋಬೋದು. ಇಲ್ಲಿ ನಿಮಗೆ ಒಂದು ತ್ರೀ ಆಪ್ಷನ್ಸ್ ತ್ರೀ ಲೈನ್ಸ್ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಥರ ಒಂದು ಆಪ್ಷನ್ ಸಿಗುತ್ತೆ, ನೋಡ್ಕೋಬೋದು. ಮುಖಪುಟ ಪ್ರವೇಶ ಅಂತಿದೆ, ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಪ್ರವೇಶ ಕ್ಲಿಕ್ ಮಾಡ್ಕೊಂಡ್ರೆ ಈ ವರ್ಷದ ಏನೇನಿದೆ ಅದನ್ನು ಬರುತ್ತೆ. ಅದನ್ನು ಬಿಟ್ಟರೆ ನಿಮಗೆ ಲಾಸ್ಟ್ ಇಯರ್ದು ಸೀಟ್ ಮ್ಯಾಟ್ರಿಕ್ಸ್ ಕಟ್ ಆಫ್ ಬೇಕಂದರೆ ಇಲ್ಲಿ ಒಂದು ಮೂರನೇ ಆಪ್ಷನ್ ಇದೆ, ಹಿಂದಿನ ವರ್ಷದ ವಿವರಗಳು ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಏನಂದರೆ ಯು ಜಿ ಸಿ ಇ ಟಿ ಇಲ್ಲಿ ನೋಡ್ಕೋಬೋದು, ಒಂದು ಆಪ್ಷನ್ ಕಾಣಿಸ್ತಿದೆ ಯು ಜಿ ಸಿ ಇ ಟಿ 2025. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಸೊ ಇದರಲ್ಲಿ ಏನಂದರೆ ನಿಮಗೆ ಲಾಸ್ಟ್ ಇಯರ್ದು ಸೀಟ್ ಮ್ಯಾಟ್ರಿಕ್ಸು ಕಟ್ ಆಫ್ ಎಲ್ಲ ಸಿಗುತ್ತೆ. ನೀವು ಕರೆಕ್ಟಾಗಿ ಡೀಟೇಲಾಗಿ ನೋಡ್ತಾ ಹೋಗಬೇಕು, ನೋಡ್ಕೋಬೋದು. ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ಇಲ್ಲಿ ನೋಡಿರಿ, ಯು ಜಿ ಸಿ ಇ ಟಿ ಬಿ ಎಸ್ ಸಿ ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕ ರಚನೆ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಶುಲ್ಕ ರಚನೆ ಅಂದರೆ ಫೀಸ್ ಸ್ಟ್ರಕ್ಚರು ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಕೂಡ ಓಪನ್ ಆಗುತ್ತೆ, ನೋಡ್ಕೋಬೋದು. ಸೊ ಸೀಟ್ ಮ್ಯಾಟ್ರಿಕ್ಸ್ ಯಾವ ಥರ ನೋಡ್ಕೋಬೇಕು ನೋಡಿ, ಕರೆಕ್ಟಾಗಿ ನೋಡ್ಕೊಳ್ರಿ. ಸೊ ಇಲ್ಲಿ ನೋಡ್ಕೋಬೋದು, ಕ್ಯಾಟಗರಿ ಎ ಇದೆ. ಸೊ ಫಾರ್ ಎಕ್ಸಾಂಪಲ್ ಯಾವ ಕಾಲೇಜ್ ಇದು, ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ವಿಕ್ಟೋರಿಯಾ ಹಾಸ್ಪಿಟಲು, ವಿಕ್ಟೋರಿಯಾ ಕಾಲೇಜು ಬೆಂಗಳೂರಲ್ಲಿ ಇರೋದು. ಸೊ ಕ್ಯಾಟಗರಿ 1 ಇದೆ, 2A ಇದೆ, 2B ಇದೆ, 3A ಇದೆ, 3B ಇದೆ, ST SC GM. ಸೊ ಎಲ್ಲ ಕ್ಯಾಟಗರಿ, ಜನರಲ್ ಮೆರಿಟ್ ಎಲ್ಲ ಕ್ಯಾಟಗರಿ ಇದೆ. ಸೊ ನೆಕ್ಸ್ಟ್ ಈ ಕಡೆ KK RK ಆ್ಯಂಡ್ NCC ಸ್ಪೋರ್ಟ್ಸು. ಸೊ ಸ್ಪೆಷಲ್ ಕ್ಯಾಟಗರಿ ಇದ್ರೂ ಕೂಡ ಅವರಿಗೂ ಕೂಡ ಇದೆ. ಸೊ ಇಲ್ಲಿ ನೀವು ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿ ನೋಡ್ಕೋಬೋದು. ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಇಲ್ಲಿ ನೋಡ್ಕೋಬೋದು. ಟೋಟಲ್ ಸೀಟ್ ಕೊಟ್ಟಿದ್ದಾರೆ, ನೋಡ್ಕೋಬೋದು. 87, 35, 11, 4, 44. ಅದೇ ರೀತಿ ನಿಮಗೆ ಇದೇ ರೀತಿ ಎಲ್ಲ ನೋಡ್ಕೋಬೋದು ನೀವು. ಅದರಲ್ಲಿ 2B ಕ್ಯಾಸ್ಟಲ್ಲಿ ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ ಅಂದರೆ ಈ ಕೆಳಗಡೆ ನೋಡ್ಬೋದು. ಕ್ಯಾಟಗರಿ ಫಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಜಸ್ಟ್ ಸುಮ್ಮನೆ. ಕ್ಯಾಟಗರಿ ನೋಡ್ಕೊರಿ. ಕ್ಯಾಟಗರಿ 1 ಕೆಳಗಡೆ ಏನು ಕೊಟ್ಟಿದ್ದಾರೆ ನೋಡಿರಿ, ಜಿ ಕೊಟ್ಟಿದ್ದಾರೆ. GRK. ಕೆ ಅಂದರೆ ಕನ್ನಡ ಮೀಡಿಯಮು, ಆರ್ ಅಂದರೆ ರೂರಲ್ ಮೀಡಿಯಮು, ಮತ್ತು ಜಿ ಅಂದರೆ ಜನರಲ್ ಮೆರಿಟು. ಸೊ ಅದೆಲ್ಲ ನೀವು ಕರೆಕ್ಟಾಗಿ ನೋಡ್ಕೋಬೋದು. ಸೊ ಕ್ಯಾಟಗರಿ 1 ನಿಮ್ಮದು ನಿಮ್ಮ ಹತ್ರ ರೂರಲ್ ಸರ್ಟಿಫಿಕೇಟ್ ಇದ್ದರೆ ಅಥವಾ ಕನ್ನಡ ಸರ್ಟಿಫಿಕೇಟ್ ಇದ್ದರೆ ಅದ್ರ ಮೇಲೆ ಸೀಟ್ ಕೂಡ ಇದು ಮಾಡ್ತಾರೆ, ಇಲ್ಲಿ ನೋಡ್ಕೋಬೋದು. ಅದೇ ಥರ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಕೋಬೋದು. ಕರೆಕ್ಟಾಗಿ ನೀವು ಯಾವ್ಯಾವ ಕಾಸ್ಟ್ ಮತ್ತು ರಿಸರ್ವೇಷನ್ಗೆ ಎಷ್ಟು ಸೀಟ್ ಇದೆ ಕಾಲೇಜಲ್ಲಿ ನೋಡ್ಕೋಬೋದು. ಇಲ್ಲಿ 2A ವೇಟು ಇಲ್ಲಿ ನೋಡ್ಕೋಬೋದು. 2A ಕಾಸ್ಟು ಇಲ್ಲಿ 2 ಸೀಟ್ ಇದೆ. ಯಾವುದಕ್ಕಂದರೆ 2A R. ಸೊ 2A ಅಂದರೆ ನಿಮ್ಮದು 2A ಕಾಸ್ಟ್ ಬರುತ್ತೆ, ಮತ್ತು R ಅಂದರೆ ರೂರಲ್ ಸರ್ಟಿಫಿಕೇಟ್. ನಿಮ್ಮ ಹತ್ರ R ಅಂದರೆ ರೂರಲ್ ಮೀಡಿಯಮ್ ಇದ್ದರೆ ಅಲ್ಲಿ ನಿಮಗೆ ಈ ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ವಿಕ್ಟೋರಿಯಾ ಈ ಕಾಲೇಜಲ್ಲಿ ನಿಮಗೆ 2 ಸೀಟ್ ಇರುತ್ತೆ ಅಂತ ರಿಸರ್ವೇಷನ್ ಇದೆ. 2A ಕಾಸ್ಟು ರೂರಲ್ ಅವರಿಗೇನೆಂದರೆ ಈ ಕಾಲೇಜಲ್ಲಿ 2 ಸೀಟ್ ಇದೆ ಅಂತ ಅರ್ಥ. ಸೊ ಇದೇ ರೀತಿ ಎಲ್ಲ ಕಾಲೇಜಸ್ ಚೆಕ್ ಮಾಡ್ಕೋಬೋದು, ಸೀಟ್ ಚೆಕ್ ಮಾಡ್ಕೋಬೋದು. ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ತುಂಬ ಟೈಮ್ ಆಗುತ್ತೆ. ನೋಡ್ಕೋಬೋದು. ಕೆಳಗಡೆ ಒಂದು ಮೆನ್ಷನ್ ಕೂಡ ಮಾಡಿದ್ದಾರೆ, ಯಾವ್ಯಾವ ಅಂದರೆ ಇದು ರಿಸರ್ವೇಷನ್ ಏನೇನು ಕೊಟ್ಟಿದ್ದಾರೆ ನೋಡಿರಿ. ಜಿ ಅಂದರೆ ಜನರಲ್ಲು, ಆರ್ ಅಂದರೆ ರೂರಲ್ಲು, ಕೆ ಅಂದರೆ ಕನ್ನಡ ಮೀಡಿಯಮ್, ಮತ್ತು ನೋಡ್ಕೋಬೋದು. RK ಅಂದರೆ ರೆಸ್ಟ್ ಆಫ್ ಕರ್ನಾಟಕ ಜನರಲ್ಲು, ಮತ್ತು KK ಅಂದರೆ ಕಲ್ಯಾಣ ಕರ್ನಾಟಕ. ಸೊ ಇಷ್ಟೆಲ್ಲ ಕೊಟ್ಟಿದ್ದಾರೆ, ಕರೆಕ್ಟಾಗಿ ನೋಡ್ಕೋಬೋದು. ಸೊ ಇದೇ ರೀತಿ ನೀವು ಸೀಟ್ ಮ್ಯಾಟ್ರಿಕ್ಸ್ ಚೆಕ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಕಟ್ ಆಫ್ ನೋಡಿರಿ, ಕಟ್ ಆಫ್ ಕೂಡ ತೋರಿಸ್ತೀನಿ ನಿಮಗೆ. ಸೊ ಅದೇ ಪೇಜ್ಗೆ ರಿಟರ್ನ್ ಬಂದು ನಿಮಗೆ ಇದರಲ್ಲೇ ಮತ್ತೆ ಕಟ್ ಆಫ್ ಕೂಡ ಸಿಗುತ್ತೆ. ಇವಾಗ ನೋಡ್ಕೊಳ್ರಿ, ಇಲ್ಲಿ ಸಿಗುತ್ತೆ, ನಾನು ತೋರಿಸ್ತೀನಿ ಇವಾಗ ನಿಮಗೆ. ಇಲ್ಲಿ ನೋಡ್ಕೋಬೋದು, ಯು ಜಿ ಸಿ ಇ ಟಿ 2025 ಮೂರನೇ ಸುತ್ತಿನ ಕಟ್ ಆಫ್ ಅಂತ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಓಪನ್ ಆಗುತ್ತೆ. ನಿಮ್ದು ಯಾವ್ಯಾವ ಕೋರ್ಸು ಆ ಕೋರ್ಸ್ಗೆಲ್ಲ ಕಟ್ ಆಫ್ ಕೂಡ ಇದೆ, ನೋಡ್ಕೋಬೋದು. ಇಂಜಿನಿಯರಿಂಗ್ ಇದೆ, ಮತ್ತು BPO, ಕೃಷಿ, ಅಗ್ರಿಕಲ್ಚರು, ಫಾರ್ಮಾ, ನರ್ಸಿಂಗು ಎಲ್ಲನೂ ಇದೆ. ಇಂಜಿನಿಯರಿಂಗ್ ಕೂಡ ಇದೆ. ಸೊ ಕರೆಕ್ಟಾಗಿ ನೀವು ನಿಮ್ಮ ಕೋರ್ಸ್ ಯಾವುದು ಆ ಕೋರ್ಸ್ ವೈಸ್ ಚೆಕ್ ನೋಡ್ಕೋಬೋದು. ಇಲ್ಲಿ ಕಟ್ ಆಫ್ ನೋಡ್ಕೊಂಡ್ರೆ ಯಾವ ರೀತಿ ಕಟ್ ಆಫ್ ಇದೆ. ನಾನು ಆಗಲೇ ಹೇಳಿದೆ 2A RH ಅಂದರೆ ಏನು, 2A RH, 2B KH, 3AH. ಸೊ ಇದು ಕಟ್ ಆಫ್ ಯಾರಿಗಿದೆ ಅಂದರೆ ನೋಡ್ಕೋಬೋದು. 371 ಅಂದರೆ ಏನು,
ಹೈದರಾಬಾದ್ ಕರ್ನಾಟಕ. ಸೊ ಅಂಥವರಿಗೆ ಈ ಕಟ್ ಆಫು. ಸೊ ನೋಡ್ಕೋಬೋದು 2B KH ಅಂದರೆ 2B ಕಾಸ್ಟ್ ಇದ್ದು, ಮತ್ತು ಹೈದರಾಬಾದ್ ಕರ್ನಾಟಕ ಹೊಂದವರಿಗೆ ಸೊ ಅವರಿಗೆ ಏನಂದರೆ ಇದು ಕಟ್ ಆಫು ಸಪ್ರೇಟಾಗಿ. ಮತ್ತು ನಾನ್ ಕರ್ನಾಟಕ ಕೂಡ ಮೀನ್ಸ್ 371 ಬಿಟ್ಟು ನಾನ್ HKದವರಿಗೆ ಕೂಡ ಕಟ್ ಆಫ್ ಇದೆ, ಅದು ಕೂಡ ಶೋ ಮಾಡ್ತೀನಿ. ಇವಾಗ ನೋಡ್ಕೊಳ್ರಿ, ಇಲ್ಲಿ ನೋಡ್ಕೋಬೋದು ಕಟ್ ಆಫ್ ಯಾವ ರೀತಿ ಇದೆ ನೋಡಿರಿ. ಇದು ಎಲ್ಲರಿಗೆ ಕಟ್ ಆಫು ನೋಡ್ಕೋಬೋದು. 2AG 2AR 2BG, ಈ ಕಡೆ GM GMK, ಮತ್ತು ಲಾಸ್ಟಿಗೆ ನೋಡಿರಿ SC SCK SCR STG STK STR. ಸೊ ಈ ರೀತಿ ನೀವು ಕಟ್ ಆಫ್ ನೋಡ್ಕೋಬೋದು, ಯಾವ ರೀತಿ ಕಟ್ ಆಫ್ ಬಂದಿದೆ ನೋಡಿರಿ. ನೋಡ್ಕೋಬೋದು, ಒಂದು ಗಮನ ವಹಿಸ್ರಿ. ಗೌರ್ಮೆಂಟ್ ಕಾಲೇಜ್ ವಿಕ್ಟ್ರಿಯಾ ನೋಡ್ಕೊಳ್ರಿ ಕಟ್ ಆಫ್ ನೋಡಿರಿ. 1,27,737 ರ್ಯಾಂಕು ಇದ್ದರಿಗೂ ಕೂಡ ಗೌರ್ಮೆಂಟ್ ಕಾಲೇಜ್ ಸಿಕ್ಕಿದೆ. ಸೊ ಅದಕ್ಕೆ ಏನಂದರೆ ಹೋಪ್ ಇಟ್ಕೋಬೇಕು, ಎಲ್ರಿಗೂ ಕಾಲೇಜ್ ಸಿಗುತ್ತೆ. ಬಟ್ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಏನಂದರೆ ಫಸ್ಟ್ ಆಫ್ ಆಲು ನೀವು ಗೌರ್ಮೆಂಟ್ ಕಾಲೇಜ್ ಎಷ್ಟಿದೆ ಟೋಟಲ್ 30 ಅಥವಾ 35ವರೆಗೂ ಗೌರ್ಮೆಂಟ್ ಕಾಲೇಜಸ್ ಇದೆ. ಸೊ ಆಪ್ಷನ್ ಎಂಟ್ರಿ ಮಾಡುವಾಗ ನಿಮ್ಮದು ರ್ಯಾಂಕ್ ಎಷ್ಟಾದರೂ ಇರಲಿ, ಫಸ್ಟ್ ಆಫ್ ಆಲ್ ಏನಂದರೆ ನೀವು ಫಸ್ಟ್ 30 ಅಥವಾ 35 ಕಾಲೇಜಸ್ ಎಲ್ಲ ಗೌರ್ಮೆಂಟ್ ಕಾಲೇಜಸ್ಸೇ ಕೊಡ್ರಿ. ಗೌರ್ಮೆಂಟ್ ಕಾಲೇಜ್ ಕೊಟ್ಟ ಮೇಲೆ ಆಮೇಲೆ ನಿಮಗೆ ಟಾಪ್ ಕಾಲೇಜ್ ಕೊಡಬೇಕಂದ್ರೆ ಟಾಪ್ ಕಾಲೇಜ್ ಕೊಡ್ರಿ, ಅಥವಾ ನಿಮ್ಮ ಪ್ರೈವೇಟ್ ಕಾಲೇಜ್ ಯಾವ ಚೆನ್ನಾಗಿರುತ್ತೆ ಅದನ್ನು ಕೂಡ ಕೊಡ್ಬೋದು. ಫಸ್ಟ್ ಏನಂದರೆ ಎಲ್ಲರೂ ಗೌರ್ಮೆಂಟ್ ಕಾಲೇಜಸ್ ಆ್ಯಡ್ ಮಾಡಿರಿ, ಸಿಕ್ಕರೆ ಒಳ್ಳೆಯದು. ಸೊ ಇಷ್ಟು ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಕಟ್ ಆಫ್ ಬಗ್ಗೆ ಅಪ್ಡೇಟ್ಸು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಏನಂದರೆ ನಾನು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಟಾಪ್ ಕಾಲೇಜಸ್ ಬಗ್ಗೆ BSc ನರ್ಸಿಂಗ್ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಅಥವಾ ಬೇರೆ ಬೇರೆ ಕೋರ್ಸ್ ಆಗಲಿ, ಅದನ್ನು ನಾನು ಅಪ್ಡೇಟ್ಸ್ ಕೊಡ್ತೀನಿ. ಮತ್ತು ಎಲ್ಲ ಕಾಲೇಜ್ ಲಿಸ್ಟ್ ಗ್ರೂಪಲ್ಲಿ ಕೂಡ ಹಾಕ್ತೀನಿ ವಿಡಿಯೋ ಮಾಡಿದ ಮೇಲೆ. ಸೊ ಅಲ್ಲಿರೋ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.